ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾತ್ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ ಕಾಯವೃತ್ತಯಃ ಮಮೈತಾಹ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತ್ತಃ ಶಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜುಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನೂಮತ್ ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವೇದೇಶ ಯೋಗಿನಂ ವಂದೇ ಯಾದವಾರ್ಯ ಗುರೋರ್ಗುರುಂ ಛಾಂದೋಗ್ಯ ಭಾಷ್ಯ ಸಟ್ಟೀಕಾ ಕರ್ತಾರಮಹಮಾದರಾತ್. ನೈವೇದ್ಯ ಗವಿಶಂ ರಾಮೇ ವೀಕ್ಷತದ್ಭುಕ್ತಿ ಭಾಗ್ಗುರುಃ ಯೋ ದರ್ಶಯದ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದ ತೀರ್ಥಾರ್ಯಾನ್ ನೌಮಿ ನ್ಯಾಯ ಸುಧಾರತಾನ್. ಸತ್ಯ ಪ್ರಮೋದ ಸಂಜಾತಂ ವಿದ್ವತ್ ಕುಮುದ ಬಾಂಧವಾನ್ ಹಿತೋಪದೇಶ ಕರ್ತಾರಂ ಸತ್ಯಾತ್ಮಾನಂ ಯತಿಂ ಭಜೆ. ಆಪಾದ ಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತು ಮಹಾನುಭಾವರಾದ ವೈರಾಗ್ಯ ಶಿಖಾಮಣಿಗಳಾದ ಎಲ್ಲ ರಾಜರಿಗೂ ರಾಜಗುರುಗಳು ಅಂತ ಪ್ರಸಿದ್ಧರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಸತ್ಸಿದ್ಧಾಂತವನ್ನ ಇಡೀ ಭಾರತಾದ್ಯಂತ ಆಸೇತು ಹಿಮಾಚಲದ ಪರ್ಯಂತ ಎಲ್ಲ ಕಡೆಗೆ ಪ್ರಚಾರವನ್ನ ಮಾಡಿ ಸಿದ್ಧಾಂತದ ಹಿರಿಮೆಯನ್ನ ಮುಗಿಲೆತ್ತರಿಕೆ ಹಾರಿಸಿದಂತಹ ಹಂಸನಾಮಕ ಪರಮಾತ್ಮನ ಸಾಕ್ಷಾತ್ ಪರಂಪರೆಯ ಉತ್ತರಾದಿ ಮಠ, ಆ ಉತ್ತರಾದಿ ಮಠದಲ್ಲಿ ವಿರಾಜಮಾನರಾಗಿ ಬಂದಂತಹ ಚತುರ್ಯುಗ ಮೂರ್ತಿ ಚತುರ್ಮುಖ ಬ್ರಹ್ಮಕರಾರ್ಚಿತ ಶ್ರೀಮನ್ ಮೂಲರಾಮಚಂದ್ರ ದೇವರ ಅಚ್ಛಿನ್ನ ಆರಾಧಕರು 41 ವರ್ಷಗಳ ಕಾಲ, ತಮ್ಮ ಆಯುರ್ಮಾನದ 41 ವರ್ಷಗಳ ಕಾಲ ಮೂಲರಾಮದೇವರನ್ನ ಮುಟ್ಟಿ ಪೂಜೆ ಮಾಡಿದ ಮಹಾ ಸೌಭಾಗ್ಯವನ್ನ ಪಡೆದಂತಹ ಗುರುಗಳಾದ ಶ್ರೀ ಸತ್ಯಮೂರ್ತಿತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ ಇವತ್ತು. ಪ್ರಾಯಶಃ ಎಲ್ಲ ವಿಧವಾದಂತಹ ಇತಿಹಾಸಗಳನ್ನ ನೋಡಿದಾಗ ಕೇವಲ ಶ್ರೀಮಠದ ಇತಿಹಾಸವಷ್ಟೇ ಅಲ್ಲದೆ ಇನ್ನೂ ಅನೇಕ ವಿಧವಾದಂತಹ ಇತಿಹಾಸ ಗ್ರಂಥಗಳಲ್ಲಿ ನಾವು ಹುಡುಕಿ ನೋಡಿದಾಗ ಅಲ್ಲೆಲ್ಲ ಕಡೆಗೂ ಮೂರ್ತಿಮಂತವಾದ ವ್ಯಕ್ತಿತ್ವ ನಮ್ಮದು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ವ್ಯಕ್ತಿತ್ವವನ್ನ ನಮಗೆ ಕಾಣಸಿಗುತ್ತದೆ. ಉದಾಹರಣೆಗೆ ಹೇಳಬೇಕು ಅಂತಾದರೆ ಹೈದರಾಲಿ, ಟಿಪ್ಪು ಸುಲ್ತಾನ, ಅದೇ ರೀತಿಯಾದಂತಹ ಮುರಾರಿ ರಾಯ ಗೋರ್ಪಡೆ ಮೊದಲಾದಂಥವರ ಇತಿಹಾಸಗಳಾಗಲಿ ಅಥವಾ ಸವಣೂರಿನ ನವಾಬರ ಇತಿಹಾಸವಾಗಲಿ, ತಂಜಾವೂರಿನ ಆ ರಾಜನ ಇತಿಹಾಸದಲ್ಲಾಗಲಿ, ಇವುಗಳನ್ನೆಲ್ಲವನ್ನ ನಾವು ಅವುಗಳ ಇತಿಹಾಸವನ್ನ ಆ ರಾಜರ ಚರಿತ್ರೆಗಳನ್ನ ನೋಡಿದರೆ ಅವುಗಳಲ್ಲೆಲ್ಲದರಲ್ಲಿಯೂ ಪ್ರಧಾನವಾದ ಒಂದು
ಗುರುತರವಾದಂತಹ ವ್ಯಕ್ತಿತ್ವ ನಮಗೆ ಈ ಸತ್ಯಬೋಧ ಗುರು ಸಾರ್ವಭೌಮರ ಚಿಂತನೆಯನ್ನ ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ಅಂತಹ ರಾಜಗುರುಗಳು ಅಷ್ಟೇ ಅಲ್ಲದೆ ಅನೇಕ ಕುಹಕಿಗಳು ನಾನಾ ವಿಧವಾದ ಕುಹಕಗಳನ್ನ ಮಾಡಿದಾಗಲೂ ಕೂಡ ದೇವರ ಮೇಲೆ ವಿಶೇಷವಾದ ಭಕ್ತಿ, ಪರಮಾತ್ಮನ ಇಚ್ಛೆಯನ್ನು ನಂಬಿ ನಡೆದ ಗುರುಗಳು ಅವುಗಳನ್ನೆಲ್ಲವನ್ನ ಪರಿಹಾರ ಮಾಡಿದ್ದು, ಇದೆಲ್ಲ ನಮಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗತ್ತೆ. ಮೂಲತಃ ರಾಯಚೂರು ಪ್ರಾಂತದ ವಿಶಿಷ್ಟವಾದಂತಹ ಮನೆತನ. ಹರಿ ಆಚಾರ್ಯರು ಹಾಗೂ ಅರಳಮ್ಮ ಎನ್ನುವಂತಹ ದಂಪತಿಗಳಲ್ಲಿ ಅನೇಕ ವರ್ಷಗಳ ತಪಸ್ಸಿನ ಕೂಸಾಗಿ ಬಂದಂತಹ ಮಹಾನುಭಾವರು ಸತ್ಯಬೋಧ ತೀರ್ಥರು. ಪ್ರಾಯಶಃ ಶಾಸ್ತ್ರದಲ್ಲಿ ಕೆಲವು ಮಾತುಗಳು ಬರ್ತವೆ, ಕಾರಣ ಜನ್ಮರು ಅಂತ ಹೇಳಿ. ಕೆಲವರ ಜನ್ಮ ವೃತ್ತಾಂತವೇ ಹಾಗಿರತ್ತೆ. ತಾವು ಅವತಾರವನ್ನ ತಾಳಬೇಕು ಅಂತಾದಾಗ ಅಲ್ಲಿ ಪಕ್ವವಾದಂತಹ ಭಕ್ತಿಯನ್ನ, ಪಕ್ವವಾದಂತಹ ಶ್ರೇಷ್ಠವಾದ ಸಮಯವನ್ನ ಮಾಡಿಯೇನೆ ಆ ಗುರುಗಳು ಬರ್ತಾರೆ, ಆ ವ್ಯಕ್ತಿಗಳು ಬರ್ತಾರೆ, ಅವತಾರವನ್ನ ತಾಳುತ್ತಾರೆ. ಅದೇ ರೀತಿ ಈ ಹರಿಯಾಚಾರ್ಯ ಅರಳಮ್ಮ ಎನ್ನುವ ದಂಪತಿಗಳಿಗೆ ಈಗಾಗಲೇ 7 ಸಂತಾನಗಳಿವೆ. ಆದರೂ ಕೂಡ ಅವರಿಗೊಂದು ಹಿರಿದಾದ ಬಯಕೆ, ನನ್ನಲ್ಲಿ ಒಂದು ಪುತ್ರರತ್ನ ಬರಬೇಕು. ಆ ಪುತ್ರರತ್ನ ಮೂಲರಾಮಚಂದ್ರ ದೇವರ ಸೇವೆಯನ್ನ ಮಾಡುವಂತಹ, ವೇದವ್ಯಾಸ ದೇವರ ಸೇವೆಯನ್ನ ಮಾಡುವಂತಹ, ಇಡೀ ಜಗತ್ತಿನಾದ್ಯಂತ ಶ್ರೀಮದ್ ಆಚಾರ್ಯರ ಸಿದ್ಧಾಂತವನ್ನ ಸ್ಥಾಪನೆ ಮಾಡುವಂತಹ ವ್ಯಕ್ತಿತ್ವದ ಕೂಸು ಬರಬೇಕು ಅಂತ ಪರಿಪರಿ ಸೇವೆಯನ್ನ ಮಾಡ್ತಾರೆ. ಸೇವೆಯನ್ನ ಮಾಡಿ ಅಲ್ಲಿ ಸದಾಚಾರ ಸಂಪನ್ನರಾದ, ಶಾಸ್ತ್ರ ಶ್ರವಣವನ್ನ ಮಾಡ್ತಾ ವಿಶೇಷವಾದ ಸೇವೆಯನ್ನ ಮಾಡ್ತಿರ್ತಾರೆ. ಸಾಮಾನ್ಯವಾಗಿ ಮಹಾಭಾರತದಲ್ಲಿ ಒಂದು ಮಾತು ಇದೆ, ಗೃಹಸ್ಥಾಶ್ರಮದಲ್ಲಿ ಇರುವ ಉತ್ತಮವಾದ ಆಶ್ರಮ ವ್ರತಗಳನ್ನ ಆಚರಣೆ ಮಾಡುವಂತಹ ವ್ಯಕ್ತಿಗೆ ಸಾಮಾನ್ಯವಾಗಿ ಅವನು 3 ಭಾರಿಯಾಗಿ ಅಪೇಕ್ಷೆ ಪಡ್ತಾನಂತೆ. ಏನದು ಅಂದ್ರೆ ವಿದ್ಯಾ, ಕರ್ಮ, ಸುತ. ಉತ್ತಮವಾದ ವಿದ್ಯೆಯನ್ನ ಗಳಿಸ್ಬೇಕು, ಉತ್ತಮವಾದ ಸಂಸ್ಕಾರಗಳಿಂದ ಕೂಡಿದ ಅನೇಕ ಜನರಿಗೆ ಉಪಯುಕ್ತವಾಗುವಂತಹ ಕರ್ಮಗಳನ್ನ ಮಾಡಬೇಕು, ಇನ್ನೊಂದು ಕೊನೆಯದಾಗಿ ಕುಲದೀಪಕನಾದಂತಹ ಶ್ರೇಷ್ಠವಾದ ಸಂತಾನ ಬೇಕು ಅಂತ ಭೀಮಸೇನ ದೇವರ ಮಾತಿದೆ. ಇದು ವಿದ್ಯಾ, ಕರ್ಮ, ಸುತ. ಆ ಹಿನ್ನೆಲೆಯಲ್ಲಿ ಈ ಹರಿಯಾಚಾರ್ಯರು ಅರಳಮ್ಮ ವಿಶೇಷವಾದ ವಿದ್ಯೆಯನ್ನು ಪಡೆದುಕೊಂಡ ಹರಿಯಾಚಾರ್ಯರು, ಜ್ಞಾನವನ್ನ ಪಡೆದುಕೊಂಡ ಹರಿಯಾಚಾರ್ಯರು, ಉತ್ತಮ ವಿದ್ವಾಂಸರು. ಅದೇ ರೀತಿಯಾಗಿ ಉತ್ತಮವಾದ ಕರ್ಮಗಳಲ್ಲಿಯೂ ಆಸಕ್ತರಾದವರು. ಅವರದೊಂದು ಅಪೇಕ್ಷೆ, ನಮಗೆ ಉತ್ತಮ ಪುತ್ರರತ್ನ ಬೇಕು, ಅವನಿಂದ ಈ ಸಿದ್ಧಾಂತದ ಬೆಳಕು, ಸಿದ್ಧಾಂತದ ದೀಪ ಎಲ್ಲ ಕಡೆಗೂ ಪಸರಿಸಬೇಕು ಅನ್ನುವ ಅಪೇಕ್ಷೆ ನೋಡಿ. ದಂಪತಿಗಳಲ್ಲಿ ಇರಬೇಕಾದ ಪ್ರಾಮಾಣಿಕವಾದ ಕಳಕಳಿ ಇದು. ಸಂತಾನ ಅಂತನ್ನುವುದು ಸಾಮಾನ್ಯವಾಗಿ ಅದು ತನು ವಿಸ್ತಾರ ಎನ್ನುವ ಧಾತುವಿಗೆ ಬಂದಂತಹ ಶಬ್ದ. ಅದು ಸಂತಾನ, ಸಮ್ಯಕ್ತಾನ ಅಂದ್ರೆ ನಮ್ಮ ವಂಶ ವೃದ್ಧಿ. ತನು ಅಂದರೆ ವಿಸ್ತಾರ. ಬರೇ ಹಣಕ್ಕಾಗಿಯೋ ಆಸ್ತಿಗಾಗಿಯೋ ಕೋಟ್ಯಾವಧಿ ರೂಪಾಯಿಗಳನ್ನ ಮಾಡಿಟ್ಟಿದ್ದೇವೆ, ಅದನ್ನ ನೋಡೋದಕ್ಕಾಗಿ ಒಬ್ಬ ವಾರಸದಾರ ಬೇಕು ಅನ್ನುವುದಕ್ಕಾಗಿ ಸಂತಾನ ಪಡೆದುಕೊಳ್ಳೋದಲ್ಲ. ಸಂತಾನ ಅಂದರೆ ಉತ್ತಮವಾದಂತಹ ಧರ್ಮ, ಆಚರಣೆ, ಕರ್ಮ, ವಿದ್ಯೆ ಇವುಗಳೆಲ್ಲ ವಿಸ್ತಾರವಾದ ಜ್ಞಾನವನ್ನ ಪಡೆದುಕೊಂಡು ನಮ್ಮ ಕುಲ ಉದ್ಧಾರ ಮಾಡುವಂತಹ ವ್ಯಕ್ತಿ, ಸಾಧನೆಯನ್ನ ಮಾಡಿಸುವಂತಹ ವ್ಯಕ್ತಿ. ಆ ವ್ಯಕ್ತಿಯ ಕಾಲ್ಗುಣದಿಂದ ಇಡೀ ಕುಲ ಇದು ಪ್ರದೀಪಮಯವಾಗಿ ಬೆಳಗಬೇಕು ಅನ್ನುವ ಹಿರಿದಾದ ಉದ್ದೇಶದಿಂದ ಪಡೆದುಕೊಳ್ಳಬೇಕಾದ ಒಂದು ಪ್ರಕ್ರಿಯೆ, ಸೃಷ್ಟಿಯ ವೈಚಿತ್ರ್ಯ, ಪರಮಾತ್ಮನ ಇಚ್ಛೆ ಅದು. ಆ ಹಿನ್ನೆಲೆಯಲ್ಲಿ ಹರಿಯಾಚಾರ್ಯರು ಅರಳಮ್ಮ ಎನ್ನುವ ದಂಪತಿಗಳು ಉತ್ತಮವಾದಂತಹ ಸಂತಾನದ ನಿರೀಕ್ಷೆಯಲ್ಲಿ ಇರುವಾಗ ನದೇವ ತೋಷಣಂ ವ್ರತ, ದೇವರಲ್ಲಿ ಗುರುಗಳಲ್ಲಿ ಮಾಡಿದ ಸೇವೆ ಎಂದಿಗೂ ವ್ಯರ್ಥ ಆಗುವುದಿಲ್ಲ.
ದೇವರು ಯಾವ ಯಾವ ಸಮಯಕ್ಕೆ ಬಂದು ಅನುಗ್ರಹವನ್ನ ಮಾಡಬೇಕೋ ಅದನ್ನ ಪರಮಾತ್ಮ ಮಾಡಿಯೇ ತೀರ್ತಾನೆ. ಸಮಯ ಬರಿತು ಪಾಲಿಪ ಪುಣ್ಯ ಪುರುಷ. ಆ ರೀತಿಯಾಗಿ ಅವರ ಎಲ್ಲ ವಿಧವಾದಂತಹ ತಪಸ್ಸಿನ ಮೂರ್ತಿಮಂತರಾಗಿ ಈ ಗಂಡು ಸಂತಾನ ಆಗಿದೆ. ಗಂಡು ಸಂತಾನ ಆದಾಗ ಸರಿಯಾದ ಜಾತಕರ್ಮ ಎಲ್ಲ ವಿಧವಾದ ಸಂಸ್ಕಾರಗಳನ್ನ ಕೊಡಿಸ್ತಾ ಇದ್ದಾರೆ. ಮಗುವಿಗೆ ನಾಮಕರಣವನ್ನ ಮಾಡ್ತಾರೆ. ಶ್ರೀರಾಮಚಂದ್ರ ಅಂತ ಹೇಳಿ ನಾಮಕರಣವನ್ನ ಮಾಡ್ತಾರೆ. ಪೂರ್ವಾಶ್ರಮದ ಗುರುಗಳ ಹೆಸರು ಶ್ರೀರಾಮಚಂದ್ರ. ಪ್ರಾಯಶಃ ಈ ಶ್ರೀರಾಮನ ಮುಂದೆ ರಾಮನ ಪೂಜೆಯನ್ನ ಮಾಡುವುದಕ್ಕಾಗಿ ಸನ್ನದ್ಧನಾಗಿದ್ದಾನೋ ಏನೋ ಅನ್ನುವ ಒಂದು ಹಿರಿದಾದ ಅನ್ವರ್ಥಕ ಆ ನಾಮದಲ್ಲಿ ಇದೆ. ಉತ್ತಮರಾದಂತಹ ಸಂತಾನ ಪಡೆದಿದ್ದಾರೆ. ಭೂಷಣೈರಿವ ಸಪೂರಿ ಸುವರ್ಣೈ ಭಾಷಣೈರತ ಬಭೂವ ಸುವರ್ಣೆ. ಉತ್ತಮವಾದಂತಹ ಶಾಸ್ತ್ರದಲ್ಲಿ ರತನಾಗುವಂತಹ ಹರಿವಾಯು ಗುರುಗಳಲ್ಲಿ ಭಕ್ತಿಯನ್ನ ಮಾಡುವಂತಹ ಮಗು ಅಲ್ಲಿ ಅವತಾರ ತಾಳಿದೆ. ಹೀಗೆ ಮಗು ಹುಣ್ಣಿಮೆಯ ಚಂದ್ರನಂತೆ ಬೆಳೀತಾ ಇದೆ. ಆಗ ಹರಿಯಾಚಾರ್ಯರು ಅರಳಮ್ಮ ದಂಪತಿಗಳು ದೇವರ ಗುರುಗಳ ದರ್ಶನವನ್ನ ಮಾಡಬೇಕು ಅಂತ ಹೇಳಿ ತಿರುಪತಿ ಯಾತ್ರೆಗೆ ಹೋಗ್ತಾ ಇದ್ದಾರೆ. ತಿರುಪತಿ ಯಾತ್ರೆಗೆ ಹೋಗ್ತಾ ಇರುವಾಗ ಅಲ್ಲಿಯೇ ಮಾರ್ಗ ಮಧ್ಯದಲ್ಲಿಯೇನೆ ಗುರುಗಳಾದಂತಹ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಗುರುಗಳು ಆ ಮುಂದೆ ಆಶ್ರಮ ಗುರುಗಳಾಗ್ತಾರೆ. ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರ ಶಿಷ್ಯಂದಿರು ಸತ್ಯಪ್ರಿಯ ತೀರ್ಥರು ಅಂತ ಹೇಳಿ. ಅದೇ ಸಮಯದಲ್ಲಿ ಏನೇ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಉತ್ತಮವಾದ ಯೋಗ್ಯವಾದ ಉತ್ತರಾಧಿಕಾರಿಯ ನಿರೀಕ್ಷಣೆಯಲ್ಲಿ ಇರ್ತಾರೆ. ಎಲ್ಲ ಕಡೆಗೂ ಒಟುವಿನ ನಿದರ್ಶನವನ್ನ ಹುಡುಕ್ತಾ ಇರ್ತಾರೆ. ಇದೇ ಸಮಯ ಶ್ರೀಮಠಕ್ಕೆ ಹರಿಯಾಚಾರ್ಯರು ಅರಳಮ್ಮ ದಂಪತಿಗಳು ಬರ್ತಾರೆ. ಅರಳಮ್ಮ ದಂಪತಿಗಳು ಬಂದು ಆ ಉತ್ತಮವಾದಂತಹ ಆ ಸ್ವಾಮಿಗಳ ಪಾದಕಮಲಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾರೆ. ನಮಸ್ಕಾರ ಮಾಡಿದರೆ ಸತ್ಯಪ್ರಿಯ ತೀರ್ಥರ ದೃಷ್ಟಿ ಈ ರಾಮಚಂದ್ರನ ಮೇಲೆ ಬೀಳ್ತಾ ಇದೆ. ಅವನ ಕಣ್ಣುಗಳು, ಅವನ ವಿಶೇಷವಾದ ಬ್ರಹ್ಮ ತೇಜಸ್ಸಿನಿಂದ ಕೂಡಿದಂತಹ ಮುಖ, ಇವುಗಳನ್ನೆಲ್ಲ ನೋಡಿ ರಾಮನ ಸಂಕಲ್ಪದಂತೆ ಶ್ರೀರಾಮಚಂದ್ರನೇ ಇಲ್ಲಿ ಬಂದಿದ್ದಾನೆ ಅಂತ ಹೇಳಿ ಅವರು ಮನಸ್ಸಿನಲ್ಲಿಯೇ ನೆನೆಸ್ತಾರೆ. ಒಂದು ದಿನ ಕಳೀತು, 2 ದಿನ ಕಳೀತು. ನಂತರದಲ್ಲಿ ಹರಿಯಾಚಾರ್ಯರು ಬಂದು ಸತ್ಯಪ್ರಿಯ ತೀರ್ಥರ ಹತ್ತಿರ ಬಂದು ಹೇಳ್ತಾರೆ, ನಮಗೆ ಊರಿಗೆ ಹೋಗುವುದಕ್ಕೆ ಮಂತ್ರಾಕ್ಷತೆಯನ್ನ ಕೊಡಬೇಕು ಅಂತ. ಸತ್ಯಪ್ರಿಯ ತೀರ್ಥರು ಹೇಳ್ತಾರೆ, ಇಲ್ಲ, ಇನ್ನೂ ಅನೇಕ ದಿನಗಳ ಪರ್ಯಂತ ನೀವು ಇಲ್ಲೇ ಇರಬೇಕು, ಪಾಠ ಪ್ರವಚನಾದಿಗಳನ್ನೆಲ್ಲವನ್ನ ಇಲ್ಲಿಯೇ ಮಾಡ್ತಾ ಇರಬೇಕು ನೀವು ಅಂತ ಹರಿಯಾಚಾರ್ಯರಿಗೆ ಆಜ್ಞೆಯನ್ನ ಮಾಡ್ತಾರೆ. ಹೀಗೆ ಅನೇಕ ದಿನಗಳು ಕಳಿತವೆ. ಕಳೆದಾಗ ಪ್ರತಿನಿತ್ಯ ಕೂರ್ಮಶಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದಂತಹ ಕ್ಷೀರವನ್ನ ಕೊಟ್ಟು ಆ ರಾಮಚಂದ್ರ ಬೆಳೆಸ್ತಾ ಇದ್ದಾರೆ ರಾಮಚಂದ್ರನನ್ನ. ಹೀಗೆ ಅನೇಕ ದಿನಗಳವರೆಗೆ ಕಳೆದಾಗ ಸತ್ಯಪ್ರಿಯ ತೀರ್ಥರು ಹರಿಯಾಚಾರ್ಯರಿಗೆ ಹೇಳುತ್ತಾರೆ, ಈ ಮಗುವನ್ನ ನಾವೇ ಇಟ್ಕೊಳ್ಬೇಕು ಅಂತ ನಮಗೆ ಅಪೇಕ್ಷೆ ಆಗಿದೆ. ಇವನಿಗೆ ಉತ್ತಮ ಜ್ಞಾನವನ್ನು ಕೊಡ್ತೇವೆ, ಇವನ ರಕ್ಷಣೆ ಮಾಡುವ ಪರಿಪೂರ್ಣ ಜವಾಬ್ದಾರಿ ನನ್ನದು ಅಂತ ಸತ್ಯಪ್ರಿಯ ತೀರ್ಥರು ಹೇಳ್ತಾರೆ. ಎಷ್ಟಾದರೂ ಕರಳಿನ ಹಂಬಲ ನುಡಿ ಅರಳಮ್ಮ ದಂಪತಿಗಳು ನಾನಾ ತರವಾದ ಮನಸ್ಸಿನಲ್ಲಿ ತೊಂದರೆಗಳನ್ನ ಮಾಡಿಕೊಳ್ತಾರೆ. ಇಷ್ಟು ಮುದ್ದಾದ ಮಗುವನ್ನ ನಾವು ಬಿಟ್ಟು ಹೋಗುವುದು ಹೇಗೆ ಅಂತ ಮತ್ತೆ ಗುರುಗಳ ಹತ್ತಿರ ಮತ್ತೆ ಪ್ರಾರ್ಥನೆಯನ್ನ ಮಾಡಿ ವಿಶೇಷವಾದ ಗುರುಗಳ ಒಂದು ಅನುಗ್ರಹದ ಅಂತ ಹೇಳಿ ಅವರಂತಾರೆ, ನಮಗೂತು ಅಪೇಕ್ಷೆಯು ಅದೇ ಆಗಿದೆ. ಮಗ ಸಂತಾನ ಯಾಕೆ ನಮಗೆ ಅಂತಂದ್ರೆ ಈ ಗಂಡು ಸಂತಾನ ರಾಮದೇವರ ಸೇವೆಗಾಗಿಯೇನೇ ಅಂತ ನಾವು ಪ್ರಾರ್ಥನೆಯನ್ನ ಮಾಡಿದ್ದೇವೆ. ಅದರಂತೆಯೇ ಸತ್ಯಪ್ರಿಯ ತೀರ್ಥರಲ್ಲಿ ನಿಂತು ರಾಮದೇವರು ನುಡಿಸಿದ್ದಾರೆ, ಅವರ ಸೇವೆಗೆ ತೆಗೆದುಕೊಂಡಿದ್ದಾರೆ ಅಂತ ತಿಳಿದರು. ಹೀಗೆ ಅನೇಕ ದಿನಗಳ ಪರ್ಯಂತ ಅಲ್ಲಿಯೇ ವಾಸವನ್ನ ಮಾಡಿ ಹರಿಯಾಚಾರ್ಯ ಅರಳಮ್ಮ ದಂಪತಿಗಳು ಮತ್ತೆ ತಮ್ಮ ಊರಿಗೆ ಬರ್ತಾರೆ. ಅಲ್ಲಿಯೇನೆ ಶ್ರೀಮಠದಲ್ಲಿ ಏನೇ ಆ ರಾಮಚಂದ್ರ ಬೆಳೀತಾ ಇದ್ದಾನೆ. ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಈ ಕೂಸಿನ ಆರೈಕೆಯಾಗಿಯೇನೆ ನಾನಾ ಜನರನ್ನ ನಿಯಮನೆಯನ್ನ ಮಾಡಿರ್ತಾರೆ. ಪ್ರತಿನಿತ್ಯ ರಾಮದೇವರಿಗೆ ಅರ್ಪಣೆಯಾದಂತಹ ನೈವೇದ್ಯದ ಭಕ್ಷಣ, ಶಾಲಿಗ್ರಾಮಾದಿಗಳಿಗೆ ಕೂರ್ಮ ಶಾಲಿಗ್ರಾಮಗಳಿಗೆ ಅಭಿಷೇಕ ಮಾಡಿದಂತಹ ಕ್ಷೀರ, ಇವುಗಳಿಂದ ಉತ್ತಮವಾದಂತಹ ಶಕ್ತಿ ಆ ಪರಮಾತ್ಮ ಆ ರಾಮಚಂದ್ರನಿಗೆ ಕೊಡ್ತಾ
ಸಚ್ಚಾರಿತ್ರವನ್ನ ಅವನಲ್ಲಿ ಬೆಳೆಸ್ತಾ ಇದ್ದಾರೆ. ಒಳ್ಳೆ ಹರಿತವಾದಂತಹ ಬುದ್ಧಿ, ಏಕಸಂತಾಗ್ರಾಹಿ ಎನ್ನುವಂತೆ ಒಂದು ಸಲ ಹೇಳಿದ ಎಲ್ಲ ಆ ಪಾಠಗಳನ್ನ ತಲೆಯಲ್ಲಿ ಇಟ್ಟುಕೊಂಡು ಸದಾ ಅಭ್ಯಾಸದ ಪ್ರವೃತ್ತಿಯನ್ನ ಮಾಡಿಕೊಂಡು ಆ ರಾಮಚಂದ್ರ ಬೆಳೀತಾ ಇದ್ದಾನೆ. ಹೀಗೆ ಅನೇಕ ವಿಧವಾದಂತಹ ಉದ್ಗ್ರಂಥಗಳ ಪಾಠ ಪ್ರವಚನವನ್ನ ಆ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಆ ರಾಮಚಂದ್ರನಿಗೆ ಮಾಡಿಸ್ತಾ ಇದ್ದಾರೆ. ಹೀಗೆ ಅನೇಕ ದಿನಗಳ ಕಾಲ ಎಲ್ಲ ಕಡೆಗೂ ಸಂಚಾರವನ್ನ ಮಾಡ್ತಾ ಮಾಡ್ತಾ ರಾಮಾಚಾರ್ಯರಿಗೆ ಉತ್ತಮವಾದ ಸುಧಾದಿ ಗ್ರಂಥಗಳ ಪಾಠವನ್ನ ಹೇಳಿ ಸವಣೂರಿನಲ್ಲಿ ಸುಧಾದಿ ಗ್ರಂಥಗಳ ಮಂಗಳವನ್ನ ಮಾಡಿಸ್ತಾರೆ. ಅಲ್ಲಿಗೆ ಅನೇಕ ದಿನಗಳ ಕಾಲ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಇರುವ ಪ್ರಸಂಗ ಬರುತ್ತೆ ಸವಣೂರಿನಲ್ಲಿ. ಸರಿಸುಮಾರಾಗಿ 3 ವರ್ಷಗಳ ಕಾಲ ಸವಣೂರಿನಲ್ಲಿ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಇರ್ತಾರೆ. ಯಾಕೆ ಅಂದ್ರೆ ಸವಣೂರಿನ ನವಾಬರ ರಾಜಧಾನಿ ಮೊದಲಿಗೆ ಬಂಕಾಪುರ. ಆ ಬಂಕಾಪುರದ ರಾಜಧಾನಿ ನವಾಬ, ಅವನ ಹೆಸರು ಅಬ್ದುಲ್ ರಹೂಫ್ ಖಾನ್ ಅಂತ ಹೇಳಿ. ಅವ ತನ್ನ ರಾಜ್ಯವನ್ನ ಆಡಳಿತ ಮಾಡ್ತಾ ಇದ್ದ. ಅವನಿಗೆ ಇನ್ನೊಂದು ಹೊಸದಾದ ರಾಜ್ಯ ಬೇಕಾಗಿತ್ತು ಅವನಿಗೆ. ಅದಕ್ಕಾಗಿ ಸವಣೂರನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಬೇಕು ಅಂತ ಹೇಳಿ ಅನೇಕ ವಿಧವಾದಂತಹ ಕ್ಷೇತ್ರಗಳಲ್ಲಿ ಎಲ್ಲ ಕಡೆಗೂ ಪಂಡಿತರನ್ನ ಕರೆಸಿ ನಾನಾ ವಿಧವಾದ ಒಂದು ವಾಸ್ತು ಎಲ್ಲವನ್ನ ನೋಡಿ ಸವಣೂರನ್ನೇ ರಾಜಧಾನಿಯನ್ನಾಗಿ ಮಾಡಬೇಕು ಅಂತ. ಅದೇ ಸಮಯದಲ್ಲಿ ಏನೇ ಸತ್ಯಪ್ರಿಯ ತೀರ್ಥರು ಅಲ್ಲಿ ಇರುವಾಗ ಸ್ವರ್ಣಾಭಿಧಾನಂ ನಗರಂ ತದಾಪ, ಉತ್ತಮವಾದ ಶ್ರಾವಣ ಮಾಸದಲ್ಲಿ ಆ ಊರನ್ನ ಪ್ರವೇಶವನ್ನ ಮಾಡಿಸಿ ಗುರುಗಳು ಅವನಿಗೆ ವಿಶೇಷವಾದ ಅನುಗ್ರಹವನ್ನ ಮಾಡ್ತಾರೆ. ಅಂತೆಯೇ ಶ್ರಾವಣ ಊರು, ಸವಣೂರು, ಸುವರ್ಣಪುರ ಅಂತ ಈ ರೀತಿಯಾಗಿ ಲೋಕದಲ್ಲಿ ಪ್ರಸಿದ್ಧಿ ಹೊಂದಿತು. ಹೀಗೆ ಅನೇಕ ವಿಧವಾದಂತಹ ವಾದ ವಾಕ್ಯಾರ್ಥಗಳಲ್ಲಿ ಉತ್ತಮವಾದ ಕೌಶಲರನ್ನಾಗಿ ಮಾಡುತ್ತಾರೆ ಈ ರಾಮಚಂದ್ರನಿಗೆ. ಕೌಶಲರನ್ನಾಗಿ ಮಾಡಿ ರಾಮಚಂದ್ರನಿಗೆ ಸರಿಯಾದ ಪ್ರಾಪ್ತ ವಯಸ್ಸಿನಲ್ಲಿ ವಿವಾಹವನ್ನ ಮಾಡಿಸ್ತಾರೆ. ಎಷ್ಟು ಪ್ರೀತಿ ನೋಡಿ ಶಿಷ್ಯನ ಮೇಲೆ ಗುರುಗಳಿಗೆ. ಸವಣೂರಿನಲ್ಲಿ ರಾಮಾಚಾರ್ಯರಿಗೆ ಅಲ್ಲಿಯೇ ಇರುವಂತಹ ಒಬ್ಬ ಉತ್ತಮವಾದಂತಹ ಗೃಹಸ್ಥ, ಆ ಗೃಹಸ್ಥನ ಮಗಳು ಗಿರಿಜಾದೇವಿ ಅಂತ ಅವಳನ್ನ ಕೊಟ್ಟು ವಿವಾಹವನ್ನ ಮಾಡಿಸ್ತಾರೆ. ಆ ಶಿಷ್ಯನ ದಿಗ್ಗುಣವನ್ನ ಮೇಲಿಂದ ಗುರುಗಳು ನೋಡಿ ಹರಿಸ್ತಾರಂತೆ. ಅಷ್ಟು ಪ್ರೀತಿ ಆ ಶಿಷ್ಯನ ಮೇಲೆ, ಆ ರಾಮಾಚಾರ್ಯರ ಮೇಲೆ. ಹೀಗೆ ಅನೇಕ ವಿಧವಾದಂತಹ ಶಿಷ್ಯನಿಗೆ ಅನುಗ್ರಹವನ್ನ ಮಾಡ್ತಾ ಎಲ್ಲಿ ಹೋದಲ್ಲೆಲ್ಲವೂ ಕೂಡ ಆ ರಾಮಾಚಾರ್ಯನ ಹತ್ತಿರ ಅನುವಾದವನ್ನ ಮಾಡಿಸೋದು, ವಾಕ್ಯಾರ್ಥಗಳನ್ನ ಮಾಡಿಸೋದು, ಹೀಗೆಲ್ಲ ಮಾಡಿಸ್ತಾ ಇರ್ತಾರೆ. ಇದೇ ಸಮಯದಲ್ಲಿ ಅನೇಕ ದಿನಗಳು ಕಳೆದ ನಂತರ ಸತ್ಯಪ್ರಿಯ ತೀರ್ಥರಿಗೆ ದೇಹಾಲಸ್ಯವಾಗತ್ತೆ. ದೇಹಾಲಸ್ಯವಾದಾಗ ಈ ಒಂದು ಎಲ್ಲ ವಿಧವಾದ ಯೋಗ್ಯತೆ ಉಳ್ಳ ಸಲ್ಲಕ್ಷಣಗಳಿಂದ ಕೂಡಿದಂತಹ ಈ 28 ವರ್ಷದ ಈ ರಾಮಾಚಾರ್ಯರಿಗೆ ಅನುಗ್ರಹವನ್ನ ಮಾಡಿ ಇವರಿಗೆ ಉತ್ತಮವಾದ ರಾಮನವಮಿಯ ದಿವಸ ಇವರಿಗೆ ಆಶ್ರಮವನ್ನ ಕೊಟ್ಟು ಸತ್ಯಬೋಧ ತೀರ್ಥರು ಅಂತ ನಾಮಕರಣವನ್ನ ಮಾಡ್ತಾರೆ. ನಾಮಕರಣವನ್ನ ಮಾಡುವಾಗ ಸತ್ಯಪ್ರಿಯ ತೀರ್ಥರು ಸತ್ಯಬೋಧರಿಗೆ ಹೇಳ್ತಾರೆ, ಶಿಷ್ಯರಿಗೆ ಎಲ್ಲ ಕಡೆಗೂ ಕೂಡ ಸಿದ್ಧಾಂತದ ಪ್ರಚಾರ ಆಗಬೇಕು. ಸಾಮಾನ್ಯವಾಗಿ ಗುರುಗಳು ಶಿಷ್ಯನಿಗೆ ಆಶ್ರಮವನ್ನ ಕೊಡುವಾಗ ತಲೆ ಮೇಲೆ ಕೈ ಇಟ್ಟು ಹೇಳುವ ಮಾತು ಹರಿಸರ್ವೋತ್ತಮತ್ವಂ ಸರ್ವದಾ ಪ್ರತಿಪಾದಯ, ಹರಿಸರ್ವೋತ್ತಮತ್ವಂ ಸರ್ವದಾ ಪ್ರತಿಪಾದಯ, ಹರಿಸರ್ವೋತ್ತಮತ್ವಂ ಸರ್ವದಾ ಪ್ರತಿಪಾದಯ ಅಂತ ಹೇಳಿ ಆಶೀರ್ವಾದವನ್ನ ಮಾಡ್ತಾರೆ. ಹಾಗೆ ಈ ರಾಮಾಚಾರ್ಯರಿಗೆ ಆಶೀರ್ವಾದವನ್ನ ಮಾಡಿ ವಿಶೇಷವಾದ ಮಠದ ಅಭಿವೃದ್ಧಿ, ಎಲ್ಲ ಶಿಷ್ಯರಿಗೆ ಅನವರತ ಪಾಠ ಪ್ರವಚನ, ಹೀಗೆಲ್ಲ ಉಪದೇಶವನ್ನ ಮಾಡಿ ದಾನ ಧರ್ಮಾದಿಗಳನ್ನೆಲ್ಲ ಕಡೆಗೂ ಮಾಡುವಂತೆ ಅನುಗ್ರಹವನ್ನ ಮಾಡಿ ಸತ್ಯ ಬೋಧತೀರ್ಥರಿಗೆ ಆಶೀರ್ವಾದವನ್ನ ಮಾಡಿ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಮಾನಾಮಧುರೈ ಕ್ಷೇತ್ರದಲ್ಲಿ ವೃಂದಾವನ ಪ್ರವೇಶವನ್ನ ಮಾಡ್ತಾರೆ. ಪ್ರವೇಶವನ್ನ ಮಾಡಿ ವಿಶೇಷವಾದ ಗುರುಗಳ ಮಹಾಸಮಾರಾಧನೆಯನ್ನು ಕೂಡ ಆ ಮಾನಾಮಧುರೈ ಕ್ಷೇತ್ರದಲ್ಲಿ ಏನೇ ಸತ್ಯಬೋಧ ತೀರ್ಥರು ಮಾಡ್ತಾರೆ. ಅದರ ತರುವಾಯ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಮಾನಾಮಧುರೈಯಿಂದ ರಾಮೇಶ್ವರ ತೀರ್ಥಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ಅನೇಕ ದಿನಗಳವರೆಗೆ ಅಲ್ಲಿಯೇ ಇದ್ದು ಪಾಠ ಪ್ರವಚನಾದಿಗಳನ್ನ ಮಾಡಿ ಧನುಷ್ಕೋಟಿ ಮೊದಲಾದವುಗಳಲ್ಲಿ ಹೋಗಿ ಸ್ನಾನವನ್ನ ಮಾಡಿ ರಾಮದೇವರ ಪಾಠ
ಪೂಜಾದಿಗಳನ್ನೆಲ್ಲವನ್ನ ಮಾಡ್ತಾ ಇರ್ತಾರೆ. ಅದರ ತರುವಾಯ ಶ್ರೀಮಠಕ್ಕೆ ಅತ್ಯಂತ ನಿಷ್ಠೆಯ ಶಿಷ್ಯ ಮುರಾರಿರಾಯ ಘೋರ್ಪಡೆ ಅಂತ ಹೇಳಿ, ಮರಾಠ ವಂಶದ ಕುಡಿ, ಅವ ಶ್ರೀಮಠದ ಅಚ್ಚಿನ್ನ ಶಿಷ್ಯ. ಆ ಮುರಾರಿರಾಯ ಘೋರ್ಪಡೆಗೆ ಒಂದು ವಿಶಿಷ್ಟವಾದ ವಿಘ್ನ ಬರುತ್ತೆ. ಅವನು ತಾನು ಒಂದು ಕೋಟೆಗೆ ಯಾರೋ ನವಾಬರು ಆಕ್ರಮಣವನ್ನ ಮಾಡಿಕೊಂಡಾಗ ಸತ್ಯಬೋಧರ ಹತ್ತಿರ ಬಂದು ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡಿ ಆ ಮುರಾರಿರಾಯ ಘೋರ್ಪಡೆಗೆ ಆ ಒಂದು ಕೋಟೆಯನ್ನ ಕೊಡಿಸ್ತಾರೆ. ಕೊಡಿಸಿದಾಗ ಅನೇಕ ವಿಧವಾದಂತಹ ಅನುಗ್ರಹವನ್ನ ಆ ಮುರಾರಿರಾಯ ಘೋರ್ಪಡೆಗೆ ತಿರುಚನಾಪಲ್ಲಿಯ ಸಂಚಾರದಲ್ಲಿ ಮಾಡ್ತಾರೆ. ಹೀಗಿರುವಾಗ ಅಲ್ಲಿಯ ನವಾಬ, ಅರ್ಕಾಟಿನ ನವಾಬ ಯಾರೋ ಬಂದು ಇವರಿಗೆ ಹೇಳ್ತಾರೆ, ಮುರಾರಿರಾಯ ಘೋರ್ಪಡೆಯ ಸಂಪತ್ತೆಲ್ಲ ಸತ್ಯಬೋಧರಿಗೆ ಕೊಟ್ಟಿದ್ದಾನೆ, ಅದನ್ನು ಹೇಗಾದ್ರೂ ಮಾಡಿ ವಶ ಮಾಡಿಕೊಳ್ಳಬೇಕು ಅಂತ ಹೇಳಿ ಆರ್ಕಾಟಿನ ನವಾಬರಿಗೆ ತಿಳಿಸಿದರೆ, ಆ ನವಾಬ ಗುರುಗಳನ್ನ ಕರೆಸುವ ನೆಪದಲ್ಲಿ ಅದನ್ನೆಲ್ಲವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಒಬ್ಬ ಪರಮಠೀಯನ ಮಾತನ್ನ ಕೇಳಿ ಅದನ್ನ ಕ್ಷುದ್ರವಾದ ಅಪೇಕ್ಷೆಯನ್ನ ಮಾಡ್ತಾನೆ. ಆಗ ಗುರುಗಳನ್ನ ಕರೆಸಿ ರಣರಂಗ ಮಧ್ಯದಲ್ಲಿ ಸಂಸ್ಥಾನದ ಬಿಡಾರವನ್ನ ಹುಡಿಸ್ತಾನೆ. ಯಾವ ಸ್ಥಳದಲ್ಲಿ ಗುಂಡುಗಳು ಬೀಳ್ತಿರ್ತವೆ, ಯಾವ ಸ್ಥಳದಲ್ಲಿ ಅತಿ ಸುಲಭವಾಗಿ ಶತ್ರುಗಳು ಆಕ್ರಮಣ ಮಾಡುವುದಕ್ಕೆ ಸಾಧ್ಯವಿರುತ್ತದೆ, ಅಂತಹ ಸ್ಥಳದಲ್ಲಿ ಸತ್ಯಬೋಧರನ್ನ ಬಿಡಾರವನ್ನ ಹೂಡಿಸ್ತಾನೆ ರಾಜ. ಹೂಡಿಸಿ ಅಲ್ಲಿಯೇ ಇರುವಾಗ ಆ ಮುರಾರಿರಾಯ ಘೋರ್ಪಡೆಯ ಎಲ್ಲ ಸಂಪತ್ತನ್ನ ಕಸೆದುಕೊಳ್ಳಬೇಕು ಅನ್ನುವ ದುರಾಲೋಚನೆ. ಅನೇಕ ಜನರ ಮಾತನ್ನ ಕೇಳಿ ಸತ್ಯಬೋಧರು ಅಲ್ಲಿ ದೇವರ ಇಚ್ಛೆ, ರಾಮದೇವರ ಇಚ್ಛೆ ಅಂತ ಹೇಳಿ ಅಲ್ಲಿ ಬಿಡಾರವನ್ನ ಮಾಡ್ತಾರೆ. ಬಿಡಾರವನ್ನ ಮಾಡಿದರೆ ಗುಂಡಿನ ಸುರಿಮಳೆ ಪ್ರಾರಂಭ ಆಗತ್ತೆ. ಸುರಿಮಳೆ ಪ್ರಾರಂಭ ಆದ್ರೆ ಆ ಎಲ್ಲ ಗುಂಡು ನೇರವಾಗಿ ಸತ್ಯಬೋಧ ತೀರ್ಥರ ಪಾದಕ್ಕೆ ಬಂದು ಬೀಳ್ತದೆ. ರಣರಂಗದ ಮಧ್ಯದಲ್ಲಿ ಶ್ರೀಮಠದ ಒಂದು ಬಿಡಾರ, ಅಲ್ಲಿಗೇನೆ ಪ್ರತಿನಿತ್ಯ ವೈಭವದಿಂದ ಪಾಠ ಪ್ರವಚನ ಆಗಬೇಕು. ಉತ್ತರಾದಿ ಮಠದ ವೈಭವ, ಪರಮಾತ್ಮನಿಂದ ಅವಿಚ್ಛಿನ್ನವಾಗಿ ಬಂದ ಈ ಮಠದ ವೈಭವ ಅಂದರೆ ಅದು ಯಾವ ಕವಿ ಕಾವ್ಯಗಳನ್ನು ವರ್ಣನೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಯಾವ ರಾಜರಿಗೂ ಕಮ್ಮಿ ಇಲ್ಲ. ಅಂತಹ ಶ್ರೇಷ್ಠವಾದ ಸಂಸ್ಥಾನ ಅದು. ಆನೆಗಳು, ಒಂಟೆಗಳು, ಕುದುರೆಗಳು, ಎಲ್ಲ ಚದುರಂಗ ಸೈನ್ಯ, ಅಂತಹ ವೈಭವದ ಉತ್ತರಾದಿ ಮಠದ ಒಂದು ವೈಭವ. ಅಂತಹ ವೈಭವವನ್ನ ಇಟ್ಟುಕೊಂಡು ಗುರುಗಳು ಅನೇಕ ದಿನಗಳ ಕಾಲ ಅಲ್ಲಿಯೇ ವಾಸ್ತವ್ಯವನ್ನ ಮಾಡುತ್ತಾರೆ. ವಾಸ್ತವ್ಯವನ್ನ ಮಾಡಿ ಅಲ್ಲಿರುವ ರಾಜನಿಗೆ ಸರಿಯಾದ ಬುದ್ಧಿಯನ್ನ ಅವನಿಗೆ ಗುರುಗಳ ಅನುಗ್ರಹದಿಂದ ಬಂದು ಅವನಿಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡಿ ಮುಂದೆ ಅವರು ಅನೇಕ ಕ್ಷೇತ್ರಗಳಿಗೆ ಸಂಚಾರವನ್ನ ಮಾಡ್ತಾ ಹೋಗ್ತಾರೆ. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು, ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ವ್ಯಕ್ತಿತ್ವವೇ ಹಾಗೆ. ಯಾವುದೇ ವ್ಯಕ್ತಿ ಬಂದು ಏನೇ ತೊಂದರೆಯನ್ನ ಮಾಡಬೇಕು ಅಂತ ಬಂದರೂ ಕೂಡ ರಾಮದೇವರ ವಿಶೇಷವಾದ ಪ್ರಾರ್ಥನೆ, ಗುರುಗಳ ವಿಶೇಷವಾದ ಪ್ರಾರ್ಥನೆಯನ್ನ ಮಾಡಿದರೆ ಆ ಎಲ್ಲ ಅಡೆತಡೆಗಳನ್ನ ಪರಿಹಾರ ಮಾಡ್ತಾ ಇತ್ತು. ತಮಗೂ ಬಂದ ಅಡೆತಡೆಗಳು ಗುರುಗಳು ಪರಿಹಾರ, ದೇವರು ಪರಿಹಾರ ಮಾಡಿದರೆ ಅವರಲ್ಲಿ ಪ್ರಾರ್ಥಿತರಾಗಿ ಬರ್ತಾರೆ. ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡಿ ಅನೇಕ ರಾಜರ ಮಧ್ಯದಲ್ಲಿರುವ ಕಲಹಗಳನ್ನ, ನವಾಬ ಮರಾಠರ ಮಧ್ಯದಲ್ಲಿ ಇರುವಂತಹ ಕಲಹಗಳನ್ನ ಅನೇಕ ವಿಧ ರೀತಿಯಿಂದ ಚಾಣಾಕ್ಷತನದಿಂದ ಪರಿಹಾರವನ್ನ ಮಾಡ್ತಾರೆ. ಪ್ರಪ್ರಥಮವಾದ ಚಾತುರ್ಮಾಸ್ಯವನ್ನ ತಮ್ಮ ಪ್ರೀತಿಯ ಶಿಷ್ಯನಾದಂತಹ ಜಾನಾಜಿ ನಿಂಬಾಳ್ಕರನ ಮಾತಿನಂತೆ ಅಲ್ಲಿಯೇ ಕಾವೇರಿ ತೀರದಲ್ಲಿ ಪ್ರಥಮವಾದಂತಹ ಚಾತುರ್ಮಾಸ್ಯವನ್ನ ಮಾಡ್ತಾರೆ. ಅನೇಕ ವಿಧವಾದ ಪಾಠ ಪ್ರವಚನಗಳನ್ನ 4 ತಿಂಗಳು, ಚಾತುರ್ಮಾಸ್ಯ ಅಂದ್ರೆ 4 ತಿಂಗಳು ಯತಿಗಳಿಗೆ ಅದು ಅತೀ ಶ್ರೇಷ್ಠವಾದ ಪರ್ವಕಾಲ. ಅದು ಒಂದು ಕ್ಷಣವೂ ಎಡಬಿಡದೆ ಅಹರ್ನಿಶವಾಗಿ ಪಾಠ ಪ್ರವಚನ, ರಾಮದೇವರ ಪೂಜೆ ಇವುಗಳಲ್ಲಿಯೇ ತೊಡಗಿಕೊಂಡು ಇರುವಂತಹ ಒಂದು ಮಹಾಪರ್ವಕಾಲದ ಸಂದರ್ಭ. ಅದನ್ನ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಮೊದಲನೇ ಚಾತುರ್ಮಾಸ್ಯವನ್ನ ಕಾವೇರಿ ತೀರದ ಆ ದಾನೋಜಿ ನಿಂಬಾಳ್ಕರನ ಮಾತಿನಂತೆ ಅವನ ಅಪೇಕ್ಷೆಯಂತೆ ಅಲ್ಲಿಯೇ ಮಾಡ್ತಾರೆ. ನಂತರದಲ್ಲಿ ಶ್ರೀರಂಗದ ದೀಪಾವಳಿ ಹೀಗೆಲ್ಲವನ್ನ ಮಾಡಿ ತಂಜಾವೂರಿನ ದಿಗ್ವಿಜಯ. ಸತ್ಯಬೋಧರ ಚರಿತ್ರೆಯಲ್ಲಿ ಅದೊಂದು ಸುವರ್ಣ ಪುಟ. ಆ ಸಮಯದಲ್ಲಿ ತಂಜಾವೂರದಲ್ಲಿ ಪ್ರತಾಪ ಸಿಂಹ ಭೋಸಲೆ ಅನ್ನುವಂತಹ
ಮರಾಠ ವಂಶಸ್ಥ ಅಲ್ಲಿ ಆಳ್ತಾ ಇರ್ತಾನೆ. ಶ್ರೀಮಠದ ಅಚ್ಚಿನ್ನ ಶಿಷ್ಯ. ಅವನ ರಾಜ್ಯದಲ್ಲಿ ಒಬ್ಬ ಸೇತು ಗೋಸ್ವಾಮಿ ಅಂತ ಹೇಳಿ ಒಬ್ಬ ಕಪಟನಾದ ವ್ಯಕ್ತಿ ಇದ್ದ. ಅವನ ದುರ್ವಿಚಾರಗಳು ಹೇಗೆ ಅಂತಂದ್ರೆ, ಅವರು ನಿರ್ಧಾರ ಮಾಡಿದ್ದ, ನಾನೇ ಒಂದು ರಾಮದೇವರನ್ನ ಪ್ರತಿಷ್ಠೆ ಮಾಡೋದು, ಯಾವುದೇ ಸ್ವಾಮಿಗಳು ಬಂದರೂ ಕೂಡ ಅವರ ಕಡೆಯಿಂದ ನಮಸ್ಕಾರ ಮಾಡಿಸೋದು, ಅವರ ಜೊತೆಗೆ ನಾವು ಅಲ್ಲಿಯೇ ಕುಳಿತು ಅವರ ಪಂಕ್ತಿಗೆ ಸಮವಾಗಿ ಒಂದು ಬೆಳ್ಳಿಯ ಪೀಠವನ್ನ ಹಾಕೊಂಡು ಅದರ ಮೇಲೆ ನಾನು ಕೂಡೋದು ಅಂತ. ಹೀಗೆ ದುರ್ವಿಚಾರಗಳು. ಅಂತಹ ದುರ್ವಿಚಾರಗಳಿಂದ ಕೂಡಿದಂತಹ ಆ ಸೇತು ಗೋಸ್ವಾಮಿ ಪ್ರತಾಪ್ ಸಿಂಹ ಭೋಸಲೆಯ ಒಬ್ಬ ರಾಜಗುರು ಆಗಿದ್ದ. ರಾಜಗುರು ಆಗಿ ಇದ್ದಾಗ ಅವನು ಹೇಳ್ತಾನೆ, ಗುರುಗಳನ್ನ ಕರೆಸೋಣ, ಕರೆಸಿ ಅವರಿಗೆ ಎಲ್ಲ ವಿಧವಾದ ಆತಿಥ್ಯಗಳನ್ನ ಮಾಡೋಣ ಅಂತ ಅಪೇಕ್ಷೆಯಾಗಿದೆ ಅಂತ ಹೇಳಿ ಗುರುಗಳನ್ನ ಕರೆಸಿದ. ಒಳಗೆ ಇವನಿಗೆ ತನ್ನ ಒಂದು ಚಂಡಾಳ ಚೌಟಿ ಅಂತ ನಾವು ಅಂತೀವಲ್ಲ, ದುಷ್ಟರ ಒಂದು ಗುಂಪನ್ನ ತಾನೊಂದು ಕಟ್ಟಿಕೊಂಡು ಕೂತಿದ್ದ. ಅವರೆಲ್ಲ ಮುಂದೆ ಮಾಡಿಕೊಂಡು ಇವನು ತನ್ನ ಕುತಂತ್ರವನ್ನ ಸಾಧಿಸಬೇಕು. ಒಬ್ಬ ಸನ್ಯಾಸಿಗಳ ಮುಂದೆ ನಾನು ಬೆಳ್ಳಿ ಪೀಠ ಹಾಕೊಂಡು ನನ್ನ ಮರ್ಯಾದೆಯನ್ನು ತೋರಿಸಿಕೊಳ್ಬೇಕು ಅಂತ ಏನೇನೋ ಕೆಲವರಿಗೆ ಹುಚ್ಚುಚ್ಚು ಅಪೇಕ್ಷೆ ಇರ್ತದೆ ನೋಡಿ, ಹಾಗೆ ಇವನಿಗೂ ಇತ್ತು. ಅದೇ ರೀತಿಯಾಗಿ ಗುರುಗಳನ್ನ ಕರೆಸಿದ. ಗುರುಗಳಿಗೆ ಅಪರೋಕ್ಷ ಜ್ಞಾನಿಗಳು, ಶಾಪಾನುಗ್ರಹ ಸಮರ್ಥರವರು, ಎಲ್ಲ ವಿಷಯ ತಿಳಿತು ಅವರಿಗೆ. ಅವರು ಹೇಳ್ತಾರೆ, ಇಲ್ಲ ನಾವು ಬೃಹದೀಶ್ವರ ದೇವಾಲಯದಲ್ಲಿ ಏನೇ ನಾವು ಇರ್ತೇವೆ, ತಂಜಾವೂರಿನಲ್ಲಿ, ತಮಿಳುನಾಡು ಪ್ರಾಂತದಲ್ಲಿ ತಂಜಾವೂರು ಅನ್ನೋದು ಒಂದು ದೊಡ್ಡದಾದ ಜ್ಞಾನಕ್ಕೂ ಶಿಲ್ಪಕಲೆಗೂ ಹೆಸರಾದ ಒಂದು ಊರು. ದೊಡ್ಡದಾದ ರುದ್ರದೇವರ ದೇವಸ್ಥಾನವಿದೆ, ಬೃಹದೀಶ್ವರ ದೇವಸ್ಥಾನ ಅಂತ ಹೇಳಿ. ತಮಿಳುನಾಡಿನಲ್ಲಿ ಹಿಂದೆ ಚೋಳರಾಜರು ಅಂತ ಹೇಳಿ ರಾಜಮನೆತನ, ಅದರ ಒಂದು ರಾಜರಾಜ ಚೋಳ ಎನ್ನುವಂತಹ ವ್ಯಕ್ತಿ ಕಟ್ಟಿಸಿದ ಒಂದು ಭವ್ಯವಾದ ರುದ್ರದೇವರ ಸನ್ನಿಧಾನ. ಅಲ್ಲಿ ಗುರುಗಳಿಗೆ ಎಲ್ಲ ವಿಧವಾದ ವ್ಯವಸ್ಥೆಯನ್ನ ಮಾಡಿ ಪ್ರತಾಪ ಸಿಂಹ ಅನೇಕ ದಿನಗಳವರೆಗೆ ಇರುವಂತೆ ಮಾಡಿಸ್ತಾನೆ. ಮಾಡಿದ ಮೇಲೆ ರಾಜ ಗುರುಗಳಾದ ಆ ಸೇತು ಗೋಸ್ವಾಮಿ ದುಷ್ಟ ತನ್ನೆಲ್ಲ ಸೇವಕರನ್ನ ಕರ್ಕೊಂಡು ಬರ್ತಾನೆ. ನಾಳೆ ಮನೆಯಲ್ಲಿ ರಾಮದೇವರ ಪೂಜೆ ಆಗಬೇಕು, ಸರಿ ಅಂತ ಹೇಳಿ ಪೂಜೆ ಮಾಡಬೇಕು ಅಂತ ಹೇಳಿ ಎಲ್ಲ ಭಿಕ್ಷೆ ಸ್ವೀಕಾರ ಆಗಬೇಕು ಅಂತ ಗುರುಗಳಿಗೆ ಆಮಂತ್ರಣವನ್ನು ಕೊಟ್ಟು ಹೋಗ್ತಾನೆ. ಸತ್ಯಬೋಧ ಸ್ವಾಮಿಗಳು ಸಾಮಾನ್ಯವಾಗಿ ಶ್ರೀಮಠದಲ್ಲಿ ಒಂದು ಎಲ್ಲ ಸ್ವಾಮಿಗಳ ಚರಿತ್ರೆಯಲ್ಲಿ ನೋಡುವ ಒಂದು ಸಾಮಾನ್ಯವಾದ ಒಂದು ಶ್ರೇಷ್ಠವಾದದ್ದು ಅಂದ್ರೆ, ಎಂದಿಗೂ ವ್ಯಕ್ತಿತ್ವಕ್ಕೆ ಮರ್ಯಾದೆ ಹೆಚ್ಚು ಕಮ್ಮಿ ಆಗ್ಲಿ ನಡೆಯುತ್ತೆ, ಆದರೆ ಶ್ರೀಮಠಕ್ಕೆ ರಾಮದೇವರಿಗೆ, ಮೂಲ ರಾಮಚಂದ್ರ ದೇವರ ಮರ್ಯಾದೆಗೆ ಗೌರವಕ್ಕೆ ಎಂದಿಗೂ ಧಕ್ಕೆ ಬರಬಾರದು. ಅದು ಉತ್ತರಾದಿ ಮಠದ ಎಲ್ಲ ಯತಿಗಳಲ್ಲಿ ಇರುವಂತಹ ಅದೊಂದು ದೊಡ್ಡದಾದ ಪ್ರತಿಜ್ಞೆ. ಅದರಂತೆ ಸತ್ಯಬೋಧ ಸ್ವಾಮಿಗಳವರು ಅವನ ಅಪೇಕ್ಷೆ ಇಲ್ಲ ಅನ್ನಬಾರದು, ಹೋಗೋಣ ರಾಮದೇವರ ಇಚ್ಛೆ ಏನಾಗ್ತದೆ ನೋಡೋಣ ಅಂತ. ಸರಿ ಅಂತ ಹೇಳಿ ಸತ್ಯಬೋಧ ಸ್ವಾಮಿಗಳು ಮೂಲ ರಾಮಚಂದ್ರ ದೇವರ ಪೂಜೆಯನ್ನ ಮಾಡ್ತಾರೆ, ತೀರ್ಥವನ್ನ ಕೊಡ್ತಾರೆ. ಭಿಕ್ಷೆಗೆ ಕೂಡಬೇಕು ಅಂತ ಹೇಳಿ ಎಲ್ಲ ಅವನು ತನ್ನ ಸೇವಕರಿಗೆ ಹೇಳಿ ತನ್ನೆಲ್ಲ ದುರಾಲೋಚನೆಗಳಿಂದ ಮಾಡಿಸಿದ್ದ. ಅದೇ ಸಮಯಕ್ಕೆ ಅವನ ಆಪ್ತರೆಲ್ಲ ಬರ್ತಾರೆ. ಅವರಿಗೆ ದೇವರು ಪ್ರಚೋದನೆ ಮಾಡಿ, ನೀನೇ ಯಜಮಾನ ಅಪ್ಪ, ನೀನೇ ಊಟಕ್ಕೆ ಕೂತ್ರೆ ಹೇಗೆ, ಎಲ್ಲರಿಗೂ ಸಾವಕಾಶ ಆಗಬೇಕು ಅಂತ ಹೇಳಿ ನಡಿ ಅಂತ ಹೇಳಿ ಕರ್ಕೊಂಡು ಹೋಗಿ ಅಲ್ಲಿ ಮಠಕ್ಕೆ ಗುರುಗಳಿಗೆ ಆಗುವ ಅವಮರ್ಯಾದೆಯನ್ನ ದೇವರು ಅಲ್ಲಿ ಪರಿಹಾರ ಮಾಡ್ತಾನೆ. ಇದರಿಂದ ಭಾರಿ ಮನಸ್ಸಿಗೆ ತೊಂದರೆ ಆಯ್ತು ಅವನಿಗೆ. ಹೇಗ ಮಠದ ಈ ಸ್ವಾಮಿಗಳವರ ವ್ಯಕ್ತಿತ್ವವನ್ನೇ ನಾನು ಕಳೆದು ಹಾಕ್ಬೇಕು ಅಂತ ಗಟ್ಟಿಯಾಗಿ ನಿಂತಿದ್ದ. ಮುಂದೆ ಅನೇಕ ಬಾರಿ ತೊಂದರೆಯನ್ನು ಕೊಡ್ತಾನೆ. ಹೀಗೆ ಅಲ್ಲಿ ಸೇತು ಗೋಸ್ವಾಮಿಯ ಮಾನಭಂಗ ಆಗ್ತದೆ. ಅದಾದ ಮೇಲೆ ಗುರುಗಳು ಕುಂಭಕೋಣ ಕ್ಷೇತ್ರಕ್ಕೆ ದಿಗ್ವಿಜಯವನ್ನ ಮಾಡ್ತಾರೆ. ಅಲ್ಲಿ ಅನೇಕ ದಿನಗಳವರೆಗೆ ಅವರು ಸಂಚಾರವನ್ನ ಮಾಡಿ ಪಾಠ ಪ್ರವಚನವನ್ನ ಮಾಡಬೇಕು ಅಂತ ಅಪೇಕ್ಷೆ. ಸಾರಂಗಪಾಣಿ ಮೊದಲಾದಂತಹ ಪರಮಾತ್ಮನ ವಿಶೇಷವಾದ ಸನ್ನಿಧಾನ ಕಾವೇರಿ ತೀರ. ಅಲ್ಲಿ ಶ್ರೀಮಠಕ್ಕೆ 3 ಪುರಾಣ ಕಟ್ಟೆಗಳು ಅಂತ. ಅಂದ್ರೆ ಪುರಾಣ ಕಟ್ಟೆಗಳು ಅಂತಂದ್ರೆ ಅಲ್ಲಿ ಅಹರ್ನಿಶವಾಗಿ ಶ್ರೀ ಉತ್ತರಾದಿ ಮಠದಿಂದ ಪುರಾಣಾದಿಗಳು ಆಗುವಂತಹದ್ದು. ಚಿಂತಾಮಣಿ ಅಂತ ಅದಕ್ಕೆ ಹೆಸರು. ಚಿಂತಾಮಣಿ, ಶ್ರೀನಿವಾಸ ಅಂತ ಕಟ್ಟೆಗಳಿಗೆ 3 ಹೆಸರುಗಳಿತ್ತು. ಅಲ್ಲಿ ನಿರಂತರ ಪಾಠ ಪ್ರವಚನ ಆಗಬೇಕು. ಯಾರೋ ಕುಹಕಿಗಳು ಬಂದು ಕೇವಲ ಈ ಮಠದಿಂದಲೇ ಯಾಕೆ ಪಾಠ ಪ್ರವಚನ ಪುರಾಣಾದಿಗಳು ಬೇರೆ ಕಡೆಗಳು ಆಗ್ಬೇಕಲ್ಲ ಅಂತ ಹೇಳಿ ಅಲ್ಲಿ ಇರುವಂತಹ ರಾಜನ ಪ್ರಧಾನ ರಾಜ ಇವನೇ, ತಂಜಾವೂರಿನ ಪ್ರತಾಪ ಸಿಂಹ ಭೋಸಲೆ. ಅವನಿಗೆ ಕಿವಿ ತುಂಬಿಸ್ಬೇಕು.
ಯಾರ ಕಡೆಯಿಂದ ಅಂದ್ರೆ ರಾಜಗುರು ಸೇತು ಸವಣೂರಿಗೆ ಸಂಚಾರಕ್ಕೆ ಬರಬೇಕು, ಸವಣೂರಿನ ಸಂಚಾರಕ್ಕೆ ಬರಬೇಕು ಅಂತ ಅನೇಕ ದಿನಗಳ ಪರ್ಯಂತ ಅವನು ಅಲ್ಲಿ ಪ್ರಾರ್ಥನೆಯನ್ನ ಮಾಡಿದ. ಅವರ ಆಣತೆಯಂತೆ ಗುರುಗಳು ಬರ್ತೇನೆ ಅವಶ್ಯವಾಗಿ, ದೇವರ ಸಂಕಲ್ಪ ಅಂತ ಹೇಳಿ ಅವನಿಗೆ ಅಭಯವನ್ನ ಕೊಡ್ತಾ ಇದ್ರು. ಹೀಗೆ ಸಂಚಾರವನ್ನ ಮಾಡ್ತಾ ಮಾಡ್ತಾ ಹರಿಹರ ಕ್ಷೇತ್ರಕ್ಕೆ ಗುರುಗಳು ಬರ್ತಾರೆ. ಹರಿಹರ ಕ್ಷೇತ್ರಕ್ಕೆ ಗುರುಗಳು ಬಂದಾಗ ಅಲ್ಲಿ ಮತ್ತೆ ಆ ದಿವಾನ ಖಂಡೇರಾಯ ತಮ್ಮ ಮಗನನ್ನು ಕೊಟ್ಟು ಕಲಿಸ್ತಾನೆ ಗುರುಗಳ ಹತ್ತಿರ, ಗುರುಗಳಿಗೆ ಹೇಳಬೇಕು ಅಂತ. ಆದರೆ ಸತ್ಯಬೋಧ ಸ್ವಾಮಿಗಳಿಗೆ ಒಂದು ಅಪೇಕ್ಷೆ, ಹರಿಹರ ಕ್ಷೇತ್ರ ಇದು ತುಂಗಭದ್ರಾ ನದಿಯ ಒಂದು ದಿವ್ಯವಾದ ದಡದಲ್ಲಿ, ಅದೇ ಸಮಯಕ್ಕೇನೆ ಅಲ್ಲಿ ಗಂಗಾ ಸನ್ನಿಧಾನ ಇರುತ್ತೆ, ಇಲ್ಲ ಮುಗಿಸ್ಕೊಂಡು ಬರ್ತೇವೆ ಅಂತ. ಸರಿ ಅಂತ ಹೇಳಿ ಸಂಕಲ್ಪ ಮಾಡಿ ರಾತ್ರಿ ಗುರುಗಳು ಮಲಗಿದ್ದಾರೆ. ಮಲಗಿದರೆ ಸ್ವಪ್ನದಲ್ಲಿ ಗಂಗಾದೇವಿ ಬಂದು ಹೇಳ್ತಾಳೆ, ನಾವು ಸವಣೂರಿನಲ್ಲಿಯೇನೆ ಬರ್ತೇವೆ, ನೀವು ರಾಮದೇವರನ್ನು ಅಲ್ಲೇ ತೆಗೆದುಕೊಂಡು ಬರಬೇಕು, ಅಲ್ಲಿಯೇ ಅಭಿಷೇಕ ಪೂಜಾದಿಗಳು ಆಗಬೇಕು ಅಂತ. ಸ್ವಯಂ ಗಂಗಾದೇವಿಯೇ ರಾಮದೇವರ ಸೇವೆಗಾಗಿ ಅಪೇಕ್ಷೆ ಪಟ್ಟಿದ್ದಾಳೆ ಅಂತ ಹೇಳಿ ಸತ್ಯಬೋಧ ಸ್ವಾಮಿಗಳವರು ಸವಣೂರಿಗೆ ಆಗಮಿಸಬೇಕು ಅಂತ. ಈ ವಿಷಯ ತಿಳಿದ ದಿವಾನ ಖಂಡೇರಾಯನಿಗೆ ಎಲ್ಲೆಲ್ಲ ಆನಂದ. ಗುರುಗಳ ಶ್ರೀಮಠದ ಅಚ್ಚರಿಯ ಶಿಷ್ಯನಾದಂತಹ ವ್ಯಕ್ತಿಗೆ ಗುರುಗಳು ಬರೋದು ದೊಡ್ಡ ಹಬ್ಬ. ಎಲ್ಲ ಸಾಮಂತರಾಜರಿಗೂ ಹೇಳಿ ಕಳಿಸ್ತಾನೆ. ಹೇಳಿ ಕಳಿಸಿ ಅದೊಂದು ಹಬ್ಬದ ವಾತಾವರಣ ಇಡೀ ಸವಣೂರಿನಲ್ಲಿ ಸೃಷ್ಟಿ ಮಾಡ್ತಾನೆ. ಚದುರಂಗ ಸೈನ್ಯ, ಆನೆಯ ಮೇಲೆ ಬಂಗಾರದ ಅಂಬಾರಿ, ಅಲ್ಲಿ ರಾಮಚಂದ್ರ ದೇವರನ್ನ ಇಟ್ಟು ಗುರುಗಳಿಗೆ ಕೂಡಿಸಿ ಮೆರವಣಿಗೆಯನ್ನ ಮಾಡಿಸ್ತಾ ಪುರಪ್ರವೇಶವನ್ನ ಮಾಡಿಸ್ತಾರೆ. ಅಂತಹ ಅನೇಕ ಮರ್ಯಾದೆಗಳನ್ನ ತೆಗೆದುಕೊಂಡು ಸ್ವಾಮಿಗಳವರು ಸವಣೂರು ಕ್ಷೇತ್ರಕ್ಕೆ ಬರ್ತಾರೆ. ಸವಣೂರು ಕ್ಷೇತ್ರದಲ್ಲಿಯೇ ಅನೇಕ ವರ್ಷಗಳ ಪರ್ಯಂತ 18 ವರ್ಷಗಳ ಕಾಲ ಸವಣೂರಿನಲ್ಲಿ ದಿವಾನ ಖಂಡೇರಾಯನ ಮಾತಿನಂತೆ ಅಲ್ಲಿ ಇರ್ತಾರೆ. ದೇವರ ಸಂಕಲ್ಪವೂ ಹಾಗೆ ಇದೆ. ಹರಿಚಿತ್ತ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು. ರಾಮದೇವರ ಅಪೇಕ್ಷೆಯ ಹಾಗೆ ಅಂತ ತಿಳಿದ ಗುರುಗಳು ಅಲ್ಲಿಯೇ ಇದ್ದು ನಿರಂತರವಾದ ಪಾಠ ಪ್ರವಚನ, ಅಖಂಡವಾದ ಜಪತಪಾನುಷ್ಠಾನಗಳು, ಸುಮಾರು 18 ಚಾತುರ್ಮಾಸ್ಯಗಳನ್ನ ಅಲ್ಲಿ ಆಚರಣೆ ಮಾಡಿದ್ದಾರೆ. ಅಲ್ಲಿಯೇ ಅನೇಕ ವಿಧವಾದ ಕ್ಷಾಮಗಳು ಬಂದಾಗ ಸ್ವಯಂ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ತಮ್ಮ ಬಂಗಾರದ ನಾಣ್ಯ ಚಲಾವಣೆಯನ್ನ ಮಾಡಿಸ್ತಾರೆ. ಕ್ಷಾಮವನ್ನ ಪರಿಹಾರ ಮಾಡುವುದಕ್ಕಾಗಿ ದೊಡ್ಡ ಇತಿಹಾಸವಿದೆ ಅದು. ಎಲ್ಲ ರಾಜರುಗಳು ಬಿಕ್ಕಟ್ಟು ಪರಿಹಾರವನ್ನ ಮಾಡ್ತಾ ಅಹರ್ನಿಶವಾಗಿ ಪಾಠೋಪಚನಗಳನ್ನ ಮಾಡ್ತಾ ಇರ್ತಾರೆ. ಇಷ್ಟೆಲ್ಲ ಶ್ರೀಮಠದ ವೈಭವ ಅಲ್ಲಿ ನಡೀತಾ ಇದ್ರೆ ಅನೇಕ ಜನ ಕುಹಕಿಗಳು ವಿಷಪ್ರಾಶನವನ್ನು ಮಾಡಬೇಕು ಅಂತ ಆ ಚಿಕ್ಕ ನೈವೇದ್ಯ ಮಾಡುವ ಅಡಿಗೆಯವನ ಜೊತೆಗೆ 3 ಬಂಗಾರ ನಾಣ್ಯಗಳನ್ನು ಕೊಡ್ತೇನೆ ಮಾಡು, ಸರ್ವಥ ಒಪ್ಪಿದ್ದಾಮ. ಆದರೂ ಏನು ದುರ್ವಿಚಾರಗಳನ್ನ ಮಾಡಿ ಅವನ ಕಡೆಯಿಂದ ವಿಷಪ್ರಾಶನವನ್ನ ಮಾಡಿಸ್ತಾರೆ. ರಾಮದೇವರಿಗೆ ಸಮರ್ಪಣೆಯಾಗ್ತದೆ. ರಾಮದೇವರಿಗೆ ಸಮರ್ಪಣೆಯಾದ ಆಹಾರವನ್ನ ನೈವೇದ್ಯವನ್ನ ಸ್ವೀಕಾರ ಮಾಡಬೇಕು ಅಂತ ಸ್ವೀಕಾರ ಮಾಡುವಷ್ಟರೊಳಗೆ ಆ ಚಿಕ್ಕ ನೈವೇದ್ಯದವರು ಬಂದು ಹೇಳ್ತಾನೆ, ಅಪರಾಧ ಆಗಿದೆ, ಕ್ಷಮೆ ಮಾಡಬೇಕು. ಗುರುಗಳು ಹೇಳ್ತಾರೆ, ರಾಮದೇವರಿಗೆ ನಿವೇದ ಆಗಿದೆ, ಅದನ್ನೇ ನಾನು ಸ್ವೀಕಾರ ಮಾಡ್ತೇನೆ, ಏನಾದರೂ ರಾಮದೇವರಿದ್ದಾರೆ ಅಂತ. ಸ್ವೀಕಾರ ಮಾಡಿದರೆ ಅನೇಕ ದಿನಗಳಲ್ಲಿ ಉಪದ್ರವ ಆಗ್ತದೆ ಅಂತ ಎಲ್ಲರೂ ಎಣಿಸಿದ್ರು. ರಾಮದೇವರ ಭಕ್ತರಿಗೆ ಯಾವ ಭಯವೂ ಇಲ್ಲ. ಆಗ ಅನೇಕ ಜನ ಶಿಷ್ಯರು ಒತ್ತಾಯ ಮಾಡಿ ಹೇಳ್ತಾರೆ, ರಾತ್ರಿ ನಿದ್ದೆ ಮಾಡಬಾರ್ದು, ನೀವು ರಾತ್ರಿ ನಿದ್ದೆಯನ್ನು ಮಾಡಬಾರ್ದು. ರಾತ್ರಿ ನಿದ್ದೆಯನ್ನ ಮಾಡಿದರೆ ನಿಮಗೆ ಅದರ ವಿಷದ ಉಲ್ಬಣೆ ಆಗ್ತದೆ ಅಂತ ಹೀಗೆಲ್ಲ ಹೇಳಿದರೆ ಶಿಷ್ಯರ ಒತ್ತಾಯಕ್ಕೆ ಇಡೀ ಬೆಳಗಿನಿಂದ ರಾತ್ರಿಯವರೆಗೂ ಸಾಯಂಕಾಲದವರೆಗೂ ಪಾಠ ಪ್ರವಚನವನ್ನ ಮಾಡೋದು, ಆಮೇಲೆ ರಾಮದೇವರ ಪೂಜೆ, ಭಿಕ್ಷೆ ಇದೆಲ್ಲ ಸ್ವೀಕಾರ. ಸಾಮಾನ್ಯವಾಗಿ ಯತಿಗಳಿಗೆ ಸೂರ್ಯಾಸ್ತವಾದ ಮೇಲೆ ಭಿಕ್ಷಾದಿಗಳ ಸ್ವೀಕಾರ ಇರುವುದಿಲ್ಲ. ಯಾರೋ ಕುಹಕಿಗಳು ಮಾತಾಡ್ತಾ ಇದ್ರು, ಇವೇನ್ ಸ್ವಾಮಿಗಳವರು ಸಾಯಂಕಾಲ ಆದ ಮೇಲೆಲ್ಲ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾರೆ ಅಂತ. ಇನ್ ಮಾತಾಡೋ ಜನ ಇದ್ದೇ ಇರ್ತಾರೆ. ಆಗ ಸ್ವಾಮಿಗಳು ರಾಮದೇವರ ಮಂಗಳಾರತಿಯನ್ನೆಲ್ಲವನ್ನ ಮುಗಿಸಿ ಶಿಷ್ಯರಿಗೆ ಹೇಳ್ತಾರೆ, ಅವರನ್ನೆಲ್ಲ ಕರ್ಕೊಂಡು ಹೋಗಿ ಈ ಮಂಗಳಾರತಿಯನ್ನ ಆಕಾಶಕ್ಕೆ ತೋರಿಸಿ ಬಾ ಅಂತ ಹೇಳಿ ಅವರನ್ನೆಲ್ಲ ಕರ್ಕೊಂಡು ಹೋಗಿ ಅಮಾವಾಸ್ಯೆಯ ರಾತ್ರಿಯಲ್ಲಿ ಆಕಾಶಕ್ಕೆ ಹಿಡಿದರೆ ವೈಶಾಖ ಮಾಸದ ಮಠ ಮಧ್ಯಾಹ್ನದಲ್ಲಿ ಯಾವ ರೀತಿಯಾಗಿ ಸೂರ್ಯನ ಪ್ರಖರತೆ ಇರುತ್ತೆ ಅದನ್ನು
ಅಲ್ಲಿ ಆಕಾಶದಲ್ಲಿ ನೋಡಿದರೆ ಎಲ್ಲರೂ ನತಮಸ್ತಕರಾಗಿ ಹೋಗ್ತಾರೆ. ನೈವೇದ್ಯ ಗವಿಶಂಭ್ರಾಮೆ ವೀಕ್ಷ ತದ್ಭುಕ್ತಿ ಭಾಗ್ಗುರು ಯೋ ದರ್ಶಯದ್ರವಿಮ್ರಾತ್ರೌ ಸತ್ಯಬೋಧೋಸ್ತು ಮೇ ಮುದೆ. ಅಂತಹ ಮಹಾನುಭಾವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಅನೇಕ ವಿಧವಾದ ಬಂಗಾರದ ಮಂಟಪಗಳನ್ನ ರಾಮದೇವರಿಗೆ ಮಾಡಿಸ್ತಾರೆ. ಅನೇಕ ರಾಜರಿಗೆ ರಾಜವಾಗಿ ಮೆರೀತಾರೆ. ಇದೆಲ್ಲ ಜೊತೆಗೆ ಶ್ರೀಮದ್ ಆಚಾರ್ಯರ ಸತ್ಸಿದ್ಧಾಂತವನ್ನೆಲ್ಲ ಕಡೆಗೂ ಪ್ರಚಾರವನ್ನ ಮಾಡಿ ಉತ್ತಮವಾದ ಯೋಗ್ಯತೆ ವ್ಯಕ್ತಿತ್ವಗಳಿಂದ ಎಲ್ಲ ಕಡೆಗೂ ಪ್ರಚಾರವಾಗ್ತದೆ. ಅದೇ ಸಂದರ್ಭದಲ್ಲಿ ಶ್ರೀನಿವಾಸಾಚಾರ್ಯರು ಅರ್ಥಾತ್ ಜಗನ್ನಾಥದಾಸರು ಹರಿಕಥಾಸಾರದ ಗ್ರಂಥದ ರಚನೆಯನ್ನ ಮಾಡುವಾಗ ಅನೇಕ ಕೊನೆಯ ಪದ್ಯಗಳನ್ನ ಕೊನೆಯ ಸಂಧಿಗಳನ್ನ ರಚನೆ ಮಾಡುವಾಗ ಸತ್ಯಬೋಧ ಸ್ವಾಮಿಗಳ ಸನ್ನಿಧಾನದಲ್ಲಿಯೇ ನಿಂತು ಅವರ ಆಶೀರ್ವಾದವನ್ನ ಪಡೆದು ಅನೇಕ ವರ್ಷಗಳ ಪರ್ಯಂತ ಅವರ ಜೊತೆಗೇನೆ ಇರ್ತಾರೆ. ಇದೇ ಸಮಯಕ್ಕೇನೆ ಅನೇಕ ಮಠದ ಸ್ವಾಮಿಗಳವರೂ ಬಂದು ತಮ್ಮ ತಮ್ಮ ಮಠಗಳ ಭಿನ್ನಾಭಿಪ್ರಾಯದ ಪರಿಹಾರಕ್ಕಾಗಿ ಸತ್ಯಬೋಧ ಸ್ವಾಮಿಗಳಲ್ಲಿ ಬಂದದ್ದು ಅಂತನ್ನೋದು ಇತಿಹಾಸವಿದೆ, ಪ್ರಮಾಣ ಪ್ರಸಿದ್ಧವಾಗಿದೆ, ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಯಾರು ಅದನ್ನ ಅಲ್ಲಗಳೆಯುವಂತೆ ಇಲ್ಲ. ಅದು ಅಂತಹ ಅನೇಕವಾದ ಮಠಗಳ ಸೌಹಾರ್ದ, ಎಲ್ಲ ಕಡೆಗೂ ಕೂಡ ಪರಮಾತ್ಮನ ತತ್ವಜ್ಞಾನದ ಪ್ರಚಾರ, ಅನೇಕ ಹರಿದಾಸರುಗಳಿಗೆ ದಾಸರುಗಳಿಗೆ ಉತ್ತಮವಾದ ಅನುಗ್ರಹವನ್ನ ಮಾಡಿದ್ದು ಇದು ನಾವು ಸತ್ಯಬೋಧ ಸ್ವಾಮಿಗಳವರ ಚರಿತ್ರೆಯಲ್ಲಿ ಕೇಳುತ್ತೇವೆ. ಅಂತೆಯೇ ಇದರ ಕುರುಹಾಗಿ ಇವತ್ತಿಗೂ ಸತ್ಯಬೋಧ ಸ್ವಾಮಿಗಳವರ ಸನ್ನಿಧಾನದಲ್ಲಿ ಜಗನ್ನಾಥದಾಸರ ಬುಟ್ಟಿ ಇದೆ. ಜಗನ್ನಾಥದಾಸರು ತಾವು ಗುರುಗಳಿಂದ ಅನುಗ್ರಹದಿಂದ ಪಡೆದ ಪಾದುಕೆಗಳನ್ನ ಬೆನ್ನುಮಣಿಯನ್ನ ಇವತ್ತಿಗೂ ಮಾನವಿ ಕ್ಷೇತ್ರದಲ್ಲಿ ನೋಡ್ಲಿಕ್ಕೆ ನಮಗೆ ಸಿಗತ್ತೆ. ಇವತ್ತಿಗೂ ಸತ್ಯಬೋಧ ಸ್ವಾಮಿಗಳವರ ಸನ್ನಿಧಾನದಲ್ಲಿ ಪರ್ಯಾಯಸ್ಥರು ಮಂತ್ರಾಕ್ಷತೆಯನ್ನ ಅದೇ ಬುಟ್ಟಿಯಿಂದಲೇನೆ ಕೊಡ್ತಾರೆ. ಅಂತಹ ದಾಸರುಗಳಿಗೆ ಅನುಗ್ರಹವನ್ನ ಮಾಡಿದವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಒಟ್ಟಾರೆ 41 ವರ್ಷಗಳ ಕಾಲ ಶ್ರೀಮಠದ ಒಂದು ಪರಂಪರೆಯಲ್ಲಿ ಇದ್ದು ಉತ್ತಮವಾದಂತಹ ಪ್ರಚಾರವನ್ನ ಮಾಡಿ, ಧರ್ಮ ಪ್ರಚಾರವನ್ನ ಮಾಡಿ, ದಾನ ಧರ್ಮ ಶ್ರೀಮಠದಲ್ಲಿ ಅನೇಕ ವಿಧವಾದಂತಹ ರಾಜರುಗಳಿಗೆ ಅನುಗ್ರಹ ಮಾಡಿದ್ದು, ಇದೆಲ್ಲ ಜೊತೆಗೆ ಅನೇಕ ಜನರಿಗೆ ವೈಷ್ಣವ ಕೊಟ್ಟದ್ದು ಇದು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ವ್ಯಕ್ತಿತ್ವದಲ್ಲಿ ನಮಗೆ ನೋಡ್ಲಿಕ್ಕೆ ಬರುತ್ತೆ. ಮುಂದೆ ದೇಹಾಲಸ್ಯವಾಗ್ತದೆ. ಅನೇಕ ವಿಧವಾದಂತಹ ಚಿಂತನೆಗಳನ್ನ ಲಯಚಿಂತನೆಗಳನ್ನ ಮಾಡ್ತಾ ತಮ್ಮ ಅತ್ಯಂತ ಅಪ್ಪಟ ಆತ್ಮೀಯ ಶಿಷ್ಯರಾದಂತಹ ಹಾವೇರಿ ರಾಮಾಚಾರ್ಯರಿಗೆ ಸತ್ಯಸಂಧ ತೀರ್ಥರು ಅಂತ ಹೇಳಿ ನಾಮಕರಣವನ್ನ ಮಾಡಿ ಅವರು ಅದೇ ಸವಣೂರು ಕ್ಷೇತ್ರದಲ್ಲಿ ಏನೇ ಬೃಂದಾವನ ಪ್ರವೇಶವನ್ನ ಮಾಡ್ತಾರೆ. ಅಂತಹ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಜಗನ್ನಾಥದಾಸರೇ ಹೇಳಿದ ಹಾಗೆ ಶ್ರೀ ಸತ್ಯಬೋಧೋ ನಿಜ ಕಾಮಧೇನು ಮಾಯಾತಮ ಖಂಡನ ಚಂಡ ಭಾನು ದುರಂತ ಪಾಪ ಪ್ರದಯೇ ಕೃಶಾನು ಧ್ಯೇಯಾನ್ಮೇಷ್ಟಂ ಗುರು ರಾಜಸೂನು. ಸತ್ಯಬೋಧ ತೀರ್ಥರ ಮೇಲೆ ಶ್ರೀನಿವಾಸಾಚಾರ್ಯರು ಜಗನ್ನಾಥದಾಸರು ಮಾಡಿದ ಹಾಡು ಪದ್ಯ ಇದು, ಶ್ಲೋಕ ಇದು. ಬೇಡಿದ ಇಷ್ಟಾರ್ಥಗಳನ್ನೆಲ್ಲವನ್ನ ಕೊಡ್ತಾರೆ. ಅಹಂಕಾರ ಇಟ್ಟುಕೊಂಡು ಹೋದವರಿಗೆಲ್ಲ ನತಮಸ್ತಕರನ್ನಾಗಿ ಮಾಡಿ ಪರಮಾತ್ಮನಲ್ಲಿ ಗುರುಗಳಲ್ಲಿ ಭಕ್ತಿಯನ್ನ ಹುಟ್ಟಿಸುವಂತಹ ಮಹಾಗುರುಗಳು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು. ಅಂತೆಯೇ ಇವರ ಹತ್ತಿರ ಬಂದು ವಾದ ಮಾಡಿ ಹೋದ ಶ್ರೀಧರ ಶಾಸ್ತ್ರಿಗಳು ಅಂತ ಹೇಳಿ ಅವರು ಒಂದು ಶ್ಲೋಕವನ್ನ ಮಾಡಿದ್ದಾರೆ. ವಿದ್ಯುನ್ಪಲ್ಲ ವಿವಾದ ಕಾಲ ಯುಗಪತ್ ವಿಸ್ಫೂರ್ತ್ಯಹಂ ಪೂರ್ವಿಕಾ ನಿರ್ಯದ್ಯುಕ್ತಿ ಸಹಸ್ರ ದರ್ಶಿತ ನಿಜ ಇಂದ್ರಾವತಾರಾಕೃತಿ ಸೋಯಂ ಕಲ್ಪ ವಿಕಾಸಿ ಸಾರ ಸಮಧೂದಗ್ರೋಕ್ತಿ ವಿಸ್ಮಾಪಿತಃ ಮೌಪಾಲೋ ಜಗತೀತಲೆ ವಿಜಯತೆ ಶ್ರೀ ಸತ್ಯಬೋಧೋ ಮುನಿಃ ವಿದ್ಯುನ್ಮಲ್ಲ ವಿವಾದ ಕಾಲ ಯುಗಪತ್ ವಿಸ್ಫೂರ್ತ್ಯಹಂ ಪೂರ್ವಿಕಾ ನಿರ್ಯದ್ಯುಕ್ತಿ ಸಹಸ್ರ ದರ್ಶಿತ ನಿಜ ಹಿಂದ್ರ ತಾರಾಕೃತಿ ಸೋಯಂ ಕಲ್ಪ ವಿಕಾಸಿ ಸಾರ ಸಮಧೂದಗ್ರೋಕ್ತಿ ವಿಸ್ಮಾಪಿತಃ ಮೌಪಾಲೋ ಜಗತೀತಲೆ ವಿಜಯತೆ ಶ್ರೀ ಸತ್ಯಬೋಧೋ ಮುನಿಃ. ಶ್ರೀಧರ ಶಾಸ್ತ್ರಿಗಳು ಮಹಾಪಂಡಿತಾಗ್ರೇಸರರು. ಅವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ವಾಕ್ಯಾರ್ಥ ಕೌಶಲ, ಅವರ ಪಾಠ ಪ್ರವಚನ, ಅವರ ಪಾಂಡಿತ್ಯವನ್ನ ನೋಡಿ ನತಮಸ್ತಕರಾಗಿ ಮಾಡಿದಂತಹ ಶ್ಲೋಕ. ಅಂತಹ ವ್ಯಕ್ತಿತ್ವ ಸತ್ಯಬೋಧ ತೀರ್ಥ ಗುರು ಸಾರ್ವಭೌಮರು. ಅಂತಹ ಗುರುಗಳ ಆರಾಧನೆ ಇವತ್ತು
ಗುರುಗಳು ನರಸಿಂಹದೇವರನ್ನ ಪ್ರತ್ಯಕ್ಷೀಕರಿಸಿಕೊಂಡವರು, ಗಂಗಾದೇವಿಯನ್ನ ಪ್ರತ್ಯಕ್ಷೀಕರಿಸಿಕೊಂಡವರು, ತಮ್ಮ ಪಾದೋದಕದಿಂದ ಗಿಡ ಜನ್ಮವನ್ನ ಪಡೆದುಕೊಂಡಂತಹ ವ್ಯಕ್ತಿಗೆ ಮುಕ್ತಿಯನ್ನ ಕೊಟ್ಟಂಥವರು, ಯಾವುದೋ ಪ್ರಾರಬ್ಧ ಕರ್ಮದಿಂದ ಕೋಟಿ ಜನ್ಮದ ಪಂಡಿತರಿಗೆ ಉತ್ತಮವಾದ ಗತಿಯನ್ನ ಕೊಟ್ಟವರು, ರಾಜರ ಮಧ್ಯದಲ್ಲಿರುವ ಕಲಹವನ್ನ ಪರಿಹಾರ ಮಾಡಿದವರು, ರಣರಂಗದ ಮಧ್ಯದಲ್ಲಿ ಅಹರ್ನಿಶವಾದ ರಾಮದೇವರ ಪೂಜೆ ಪಾಠ ಪ್ರವಚನವನ್ನ ಮಾಡಿ ದೇಶಕ್ಕೆ ರಾಷ್ಟ್ರಕ್ಕೆ ಒಳಿತನ್ನ ಆಗುವುದಕ್ಕಾಗಿ ಅನುಗ್ರಹ ಮಾಡಿದಂತಹ ಗುರುಗಳು. ಅಂತಹ ಗುರುಗಳ ನಾಮಸ್ಮರಣೆ ಇದು ಜೀವನಕ್ಕೆ ತಾರಕ. ಅಂತಹ ಗುರುಗಳ ದರ್ಶನ ಎಲ್ಲ ವಿಧವಾದ ಪಾಪಕ್ಕೆ ಅದು ಬೆಂಕಿ ಇದ್ದಂತೆ, ಪಾಪ ಸುಟ್ಟು ಭಸ್ಮ ಆಗಿ ಹೋಗ್ತದೆ. ಅಂತಹ ಗುರುಗಳು ವಿಶೇಷವಾಗಿ ನಮಗೆ ನಿರಂತರವಾದ ಪಾಠ ಪ್ರವಚನದಲ್ಲಿ ಆಸಕ್ತಿಯನ್ನ ಕೊಟ್ಟು, ಶ್ರೀಮಠದಲ್ಲಿ ವಿಶಿಷ್ಟವಾದ ಭಕ್ತಿಯನ್ನ ಕೊಟ್ಟು ಅನುಗ್ರಹವನ್ನ ಮಾಡಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ತಾ, ಎರಡು ತೊದಲು ನುಡಿಗಳನ್ನ ಗುರುಗಳ ಅಂತರ್ಯಾಮಿಯಾದ ಮೂಲರಾಮಚಂದ್ರದೇವರ ಪಾದಾರವಿಂದಗಳಲ್ಲಿ ಸಮರ್ಪಣೆಯನ್ನ ಮಾಡ್ತಾ, ಇಲ್ಲಿಯವರೆಗೂ ಹೇಳಿದ ಪ್ರತಿಯೊಂದು ಕಥೆಗಳಿಗೆ ಅವರ ಶಿಷ್ಯರೇ ಆದಂತಹ ಕಂಚಿ ಕೃಷ್ಣಾಚಾರ್ಯರು ಅಂತ ಹೇಳಿ, ಕೌಮುದಿ ಕೃಷ್ಣಾಚಾರ್ಯರು ಅಂತಲೂ ಕರೀತಾರೆ, ಕಂಚಿ ಕೃಷ್ಣಾಚಾರ್ಯರು ಅಂತಲೂ ಕರೀತಾರೆ. ಅವರು ರಚನೆ ಮಾಡಿದ ಸತ್ಯಬೋಧ ವಿಜಯ, ಗುರುವಂಶ ಕಥಾಕಲ್ಪತರು, ಗುರುವಂಶ ಕಥಾ, ಹೀಗೆ ಅನೇಕ ವಿಧವಾದ ಚರಿತ್ರೆಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿ ಇದೆ. ಯಾವ ತೊಂದರೆಗೂ ಯಾವ ಸಂಶಯಕ್ಕೂ ನಮಗೆ ಈಡು ಮಾಡದೆ ಗುರುಗಳಲ್ಲಿ ಪ್ರಾಮಾಣಿಕವಾದ ಭಕ್ತಿಯನ್ನ ಮಾಡಿ ಗುರುಗಳ ಅನುಗ್ರಹದ ಸಂಪಾದನೆಯನ್ನ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ, ಹರಯೇ ನಮಃ, ಹರಯೇ ನಮಃ.